ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರ ಅನ್ಕೋತೀನಿ. ಎಸ್ಟರ್ಡೇದು ಮಾರ್ನಿಂಗು ಉಪ್ಮಾ ಮಾಡ್ತಾಯಿದ್ದೆ. ಮಾಮೂಲಿ ಉಪ್ಮಾ ಅಂದರೆ ಈಸಿ, ಟೂ ಮಚ್ ಈಸಿ. ಮಗಳು ಬೇರೆ ನನಗೆ ಇಡ್ಲಿ ಮಾಡಿ ಹಾಕೋ ಅಂತ ಹೇಳ್ತಿದ್ಲು. ನನಗೆ ತಲೆನೇ ಓಡಲಿಲ್ಲ. ರವೆ ಇಡ್ಲಿ ಮಾಡಿದ್ರೆ ಚೆನ್ನಾಗಿರ್ತಿತ್ತು, ಬಟ್ ಉಪ್ಮಾ ಮಾಡು ಅಂತ ಹೇಳ್ತಾಯಿದ್ದ ಮಗ. ನನಗೂ ಈಸಿ ಬೇಕಾಗಿತ್ತು. ಚಳಿ ಆಗ್ತೈತಲ್ವ, ಬೆಳಿಗ್ಗೆ ಬೆಳಿಗ್ಗೆ ಸಿಕ್ಕಾಪಟ್ಟೆ. ನಾನು ಎದ್ದೇಳಿದಲ್ಲಿ 8:30 ಏನೋ ಆಗಿತ್ತು. ಹಸ್ಬೆಂಡ್ ಡ್ಯೂಟಿಗೆ ಹೋದ್ಮೇಲೆ ಎಸ್ಟರ್ಡೇ ಸಂಡೇ ಅಲ್ವಾ, ಬಟ್ ಅವ್ರಿಗೇನೋ ಏನು ಮೀಟಿಂಗ್ ಇದೆ ಅಂತ ಹೇಳಿ ಹೋಗ್ಬಿಟ್ರು ಅವರು. ಹೋಗಾದ್ಮೇಲೆ ನಾನು 8:30 ಹಂಗೆ ಆಗ್ತಾಯಿತ್ತೇನೋ, 8:30 9 ಏನೋ ಆಗ್ತಾಯಿತ್ತು. ಬಟ್ ನಾನು ಅಷ್ಟು ಟೈಮ್ ನೋಡಿರಲಿಲ್ಲ, ಸ್ವಲ್ಪ ಲೇಟೇ ಆಗಿತ್ತು ನನಗೆ ಎದ್ದೇಳೋಕ್ಕೆ. ಅವ್ರು ಹೋದಾದ್ಮೇಲೆ ಟಿಫನ್ ಸಲುವಾಗಿ ರೆಡಿ ಮಾಡ್ತಾಯಿದ್ದೆ. ಯಾಕೆಂದರೆ ಅವ್ರು ಮೀಟಿಂಗ್ ಇದೆ ಅಂಥೇಳಿ ಹೊರಗಡೆ ಟಿಫನ್ ಮಾಡ್ಕೊತಾರೆ ಅಂಥೇಳಿ. ಆ್ಯಕ್ಚುಲಿ ಅವ್ರದ್ದು ಡ್ಯೂಟಿಯಲ್ಲೇ ಏನಂದರೆ ಸ್ವಲ್ಪ ಬೇಗ ಹೋಗ್ತಾರೆ, ಸ್ವಲ್ಪ ಲೇಟ್ ಮಾಡಿ ಹೋಗ್ತಾರೆ. ಟಿಫನ್ ಏನೋ ಅಷ್ಟೇನು ಇದು ಮಾಡಲ್ಲ. ಅವ್ರು ಬೆಳಗ್ಗೆ ಅಷ್ಟು ಕಾಫಿ ಕುಡ್ಕೊಂಡು ಏನಾದರೂ ಸ್ನ್ಯಾಕ್ಸ್ ಇರುತ್ತಲ್ವ, ಬ್ರೆಡ್ಡು, ಟೋಸು, ಬಟ್ ಇವ್ರು ತಿನ್ನಲ್ಲ. ಕಾಫಿ ಕುಡ್ಕೊಂಡು ಹೋಗ್ಬಿಡ್ತಾರೆ. ಹೊರಗಡೆ ಅಲ್ಲಿ ಮೀಟಿಂಗಲ್ಲೇ ಇರುತ್ತೆ ಅಲ್ವ ಟಿಫನ್ನು ಅದೆಲ್ಲ, ಅದ್ರ ಸಲುವಾಗಿ ಅಷ್ಟೇನು ತಿನ್ನೋಕೆ ಇದು ಮಾಡಲ್ಲ. ಅವ್ರಿಗೆ ಮೀಟಿಂಗ್ ಇದೆ ಅಂಥೇಳಿ ಹೋಗ್ಬಿಟ್ರು. ಆಮೇಲೆ 8:30 9 ಏನೋ ಆಗ್ತಾಯಿತ್ತು, ಅಷ್ಟು ನೋಡಿಲ್ಲ ಬಿಡು, ಸಾರಿ. ರೆಡಿ ಮಾಡಿದೆ ಟಿಫನ್. ಮಕ್ಕಳು ಕೂಡ ಎಬ್ಬಿಸ್ಬಿಟ್ಟೆ. ಬಿಸಿ ಬಿಸಿ ಇದ್ದು ತಿಂದರೆ ಚಳಿ ಕಡಿಮೆ ಆಗುತ್ತೆ ಅಂತೇಳಿ. ಅಯ್ಯೋ ದೇವರೇ, ಎದ್ದೇಳೋಕ್ಕಾಗ್ತಾ ಇರಲಿಲ್ಲ. ಮಕ್ಕಳು ಕೂಡ ಚಳಿ ಆಗ್ತಾಯಿದೆ ಸಿಕ್ಕಾಪಟ್ಟೆ. ಮೂಗು ಬೇರೆ ಸೋರ್ತಾಯಿದೆ ಇಬ್ರಿಗೂ. ನಾನು ಎದ್ದೇಳಲ್ಲ ಅಂತ ಹೇಳ್ತಿದ್ರು, ಬಟ್ ಎಬ್ಬಿಸ್ಬಿಟ್ಟೆ. ಏಕೆಂದರೆ ಅವ್ರಿಗೆ ಹೋಮ್ವರ್ಕ್ ಇತ್ತು ನನ್ನ ಮಗಳಿಗೆ ಸ್ವಲ್ಪ ಜಾಸ್ತಿನೇ. ಹಾಲಿಡೇ ಅಂದರೆ ಸ್ವಲ್ಪ ಜಾಸ್ತಿನೇ ಕೊಟ್ಬಿಡ್ತಾರೆ ಸ್ಕೂಲಲ್ಲಿ. ಕೊಟ್ಟಿದ್ದರು. ಹೋಮ್ವರ್ಕ್ ಮಾಡೋದಿದೆ, ಎದ್ದೇಳಮ್ಮ ಅಂತ ಹೇಳ್ತಿದ್ದೆ. ತಿಂದಾದಮೇಲೆ ನಾನು ರೆಕಾರ್ಡ್ ಮಾಡಿರಲಿಲ್ಲ ಏನು. ತಿಂದಾದಮೇಲೆ ಮಲ್ಕೊಂಡ್ಬಿಟ್ಟಿದ್ವಿ ಮತ್ತೆ. ಹೋಮ್ವರ್ಕ್ ಮಾಡೋದಿದೆ, ಬಟ್ ಪಕ್ಕಕ್ಕೆ ಇಟ್ಬಿಟ್ಟು ಮಲ್ಕೊಂಡ್ಬಿಟ್ರು. ನಾನು ಬಿಸಿ ಬಿಸಿ ತಿಂದಾದ್ಮೇಲೆ ನನಗೂ ಸಿಕ್ಕಾಪಟ್ಟೆ ನಿದ್ದೆ ಬಂದುಬಿಡ್ತು. ನಾನು ಅಷ್ಟೇನು ಕೇರ್ ಮಾಡಿರಲಿಲ್ಲ. ಆಮೇಲೆ ಮಲ್ಕೊಂಡು ಎದ್ದಾದಮೇಲೆ ಬಿಸಿ ಬಿಸಿ ತಿಂದ ಮಲ್ಕೊಂಡೆ. ಆಹಾ, ಎಷ್ಟು ಚೆನ್ನಾಗಿ ನಿದ್ದೆ ಬಂದಿದ್ದು ಗೊತ್ತಾ. ಆಮೇಲೆ ಮಗಳು ನನಗೆ ಸ್ವೀಟ್ ತಿನ್ನೋದಿದೆ ಅಮ್ಮ ಅಂತಂದ್ಲು. ಸ್ವೀಟ್ ಅಂದರೆ ನಾನಂದರೆ ಪಾಯಸ ಮಾಡ್ತೀನಿ ನಾನು. ಇಲ್ಲ, ನನಗೆ ಜಾಮೂನೇ ಬೇಕು ಅಂದ್ಲು. ಅದ್ರ ಸಲುವಾಗಿ ರೆಡಿಮೇಡ್ ಪ್ಯಾಕೆಟ್ ತೊಗೊಂಡು ಬಂದೆ. ಅಂಗಡಿಗೆ ಹೋಗಿದ್ದೇವಲ್ಲ, ಅದಕ್ಕೆ ಡ್ರೆಸ್ಸಪ್ ಪಡ್ಕೊಂಡು ಅಂಗಡಿಗೆ ಹೋಗಿ ಆಮೇಲೆ ಬಂದ. ಅಯ್ಯೋ, ಪ್ರತಿಯೊಂದು ಕೆಲಸದಲ್ಲೂ ನಾನು ಮುಂದು ಅಂತಿರ್ತಾಳೆ ಮಗಳು. ಅಯ್ಯೋ, ನಾನು ಬೇಡ ಅಂದ್ರೂ ಬೇಡಮ್ಮ ಅಷ್ಟು ಚೆನ್ನಾಗಿರಲ್ಲ, ಇವೆಲ್ಲ ಮಾಡಬಾರ್ದು, ಚಿಕ್ಕವಳಲ್ವಾ ಅಂತಂದ್ರು. ಇಲ್ಲ, ನಾನು ಮಾಡ್ತೀನಿ, ನಾನು ಕಂಪಲ್ಸರಿ ಮಾಡ್ತೀನಿ. ನಾನು ಫುಲ್ಲು ತಲೆ ನೋವಿಸ್ತಾ ಇರ್ತಾಳೆ. ಎಲ್ಲ ಫುಲ್ ಕ್ಲೀನ್ ಮಾಡಿಕೊಂಡು, ಮೊದಲು ಹಾಗೆ ಆಗಿಬಿಟ್ಟಿದೆ. ಆಮೇಲೆ ಕ್ಲೀನ್ ಮಾಡಿಕೊಂಡೆ ಗ್ಯಾಸ್ ಕಟ್ಟೆ ಎಲ್ಲ. ಉಪ್ಪಿಟ್ಟು ಮಾಡಿದ್ವಲ್ಲ, ಫುಲ್ ಎಲ್ಲ ಇದು ಆಗಿಬಿಟ್ಟಿತ್ತು ಉಪ್ಪಿಟ್ಟು, ವೈಟು. ಆಮೇಲೆ ಕ್ಲೀನ್ ಮಾಡ್ಕೊಂಡು ಮಾಡ್ತಾಯಿದ್ದೆ. ನಾನು ಮಾಡ್ತೀನಿ ಅಂದ್ಲು, ಬಟ್ ನಾನು ಹ್ಯಾಂಡ್ ವಾಶ್ ಮಾಡ್ಕೊಂಡ್ಬಂದೆ. ಆಮೇಲೆ ಹ್ಯಾಂಡ್ ವಾಶ್ ಮಾಡ್ಕೊಂಡು ಬಂದಾದಮೇಲೆ ರೌಂಡ್ ಸರ್ಕಲ್ ಮಾಡ್ತಾಯಿದ್ಲು, ಬಾಲ್ ಚಿಕ್ಕದು. ನಾನು ಚಿಕ್ಕದೇ ಮಾಡಿದ್ದು, ಯಾಕಂದರೆ ಜಾಸ್ತಿ ದೊಡ್ಡದು ಬೇಡ ಅಂಥೇಳಿ. ನಾನು ಜಾಸ್ತಿ ಮಾಡಲ್ಲ, ಒಂದು ಪ್ಯಾಕೆಟ್ ಮಾಡಿದ್ದೆ ಅಷ್ಟೇ. ಯಾಕಂದರೆ ಜಾಸ್ತಿ ಇರಬಾರ್ದು, ಸ್ವೀಟ್ ಜಾಸ್ತಿ ದಿನ ತಿನ್ನಬಾರ್ದಲ್ವ, ಅದ್ರ ಸಲುವಾಗಿ. ಇದು ಮಾಮೂಲಿ ಅಂದರೆ ಕರ್ಜಿಕಾಯಿ ಅದೆಲ್ಲ ತಿಂದರೆ ಮಾಮೂಲಿ ಶಂಕರಪಾಳೆ ಇವೆಲ್ಲ ನಡೆಯುತ್ತೆ ಅಲ್ವ. ಇದು ಜಾಮೂನ್ ಅಂದರೆ ಸ್ವಲ್ಪ ಹುಳಿ ಆಗಿಬಿಡುತ್ತೆ ಜಾಸ್ತಿ ದಿವಸ ಆದರೂ. ಒಂದು 2-3 ಡೇ ಇನಫು. ಯಾಕಂದರೆ ಓವರ್ 4 ಡೇ ಆಯ್ತಂದರೆ ಹುಳಿ ಆಗಿಬಿಡ್ತಾ ಇರುತ್ತೆ. ಅದು ಫ್ರಿಜ್ಜಲ್ಲಿಟ್ಟರು ಅಷ್ಟೇನು ಟೇಸ್ಟ್ ಬರೋಲ್ಲ, ನನಗಂತೂ ಇಷ್ಟ ಆಗೋಲ್ಲ. ಅದ್ರ ಸಲುವಾಗಿ ನಾನು 2 ಅಥವಾ 3 ಡೇ ಇನಫ್ ಆಗಬೇಕು, ಅದರಲ್ಲೇ ಫಿನಿಶ್ ಆಗಿಬಿಡ್ಬೇಕು ಅದು ಮಾಡಿಟ್ಟಿದ್ದು. ಆ ಥರನೇ ಮಾಡ್ತೀನಿ ನಾನು. ಅದ್ರ ಸಲುವಾಗಿ ಒಂದೇ ಒಂದು ಪ್ಯಾಕೆಟ್ನಲ್ಲಿ ಮಾಡಿಬಿಡ್ತೀನಿ. ಇದು ಇಲೈಚಿ ಹಾಕ್ತಾಯಿದ್ದೆ. 1 ಕಪ್ಪು ನೀರಲ್ಲಿ 1/2 ಕಪ್ ಶುಗರ್ ಹಾಕ್ತಾಯಿದ್ದೀನಿ, ಯಾಕಂದರೆ ಜಾಸ್ತಿ ಸ್ವೀಟ್ ಬೇಡ ಅಂಥೇಳಿ. 1 ಕಪ್ ಅಂದರೆ 1 ಬೌಲ್ ತೊಗೊಂಡಿದ್ದೆ ನಾನು, ಸ್ಟೀಲ್ ಬೌಲು. ಅದ್ರ ತುಂಬ ನೀರು ಹಾಕಿದ್ದೆ. ಅದು ಹಾಫಷ್ಟು ಸಕ್ಕರೆ ಹಾಕಿಬಿಟ್ಟಿದ್ದೆ, ಇಲೈಚಿ ಹಾಕಿದೆ. ಆನಂತರ ಫ್ರೈ ಮಾಡೋಣ, ಬೌಲೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಫ್ರೈ ಮಾಡೋಣ ಚಿಕ್ಕದೇ ಸ್ವಲ್ಪ ಮಾಡೋದಿದೆ ಅಲ್ವ, ಅದ್ರ ಸಲುವಾಗಿ ಅದ್ರ ಇದರಲ್ಲೇ ಬೌಲಲ್ಲಿ ಹಾಕಿಬಿಟ್ಟಿದ್ದೆ ಆಯಿಲು. ನಾನು ಮಾಡ್ತೀನಿ, ಫ್ರೈ ಮಾಡ್ತೀನಿ ಅಂತಿದ್ಲು. ಅಯ್ಯೋ ದೇವ್ರೇ, ಚೆನ್ನಾಗಿರಲ್ಲ ಅದು, ಬೇಡಮ್ಮ ಮೈಯಲ್ಲಿ ಬೀಳುತ್ತೆ ಅಂಥೇಳಿ ಸಿಟ್ಟು ಮಾಡಿದೆ, ಸುಮ್ನೆ ಕೂತ್ಲು. ಬಾಲ್ ಮಧ್ಯದಲ್ಲಿ ಹಾಕ್ತಾಯಿದ್ಲು, ಬಟ್ ನಾನು
ಸ್ಪೂನಲ್ಲಿ ಇಡು ನಾ ಹಾಕ್ತೀನಿ ಅಂತ ಹೇಳ್ತಿದ್ದೆ. ಯಾಕಂದರೆ ನಾನು ಆ ಥರ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ಒಂದು ಸರಿ ಓವರಾಗಿ ತೋರ್ಸೋಕೆ ಹೋಗಿ. ನನ್ನ ಮಗಳಿತ್ತು ಎಕ್ಸ್ಪೆರಿಮೆಂಟ್ ಮಾಡೋ ಅಂಥದ್ದು ಸಂಭವ ಇಲ್ಲ. ಯಾಕಂದರೆ ನನಗೆ ಸಿಕ್ಕಾಪಟ್ಟೆ ಹೆದರಿಕೆ ಆಗ್ಬಿಡುತ್ತೆ ಆಯಿಲಿಂದ. ನಾನು ಜಾಸ್ತಿ ಕೈ ಮೇಲೆಲ್ಲ ಬಿದ್ದು ಬೀಳುತ್ತೆ. ಜೊತೆಲಿ ಫ್ರೈ ಮಾಡ್ಕೊತ ಜೊತೆಯಲ್ಲೇ ಶುಗರ್ ಸಿರಪ್ನಲ್ಲೇ ಹಾಕ್ತಾಯಿದ್ದೆ. ಯಾಕಂದರೆ ಸ್ವಲ್ಪ ಬಿಸಿ ತಂದರೆ ಏನಾಗುತ್ತೆ, ನೆಂದುಬಿಡುತ್ತೆ ಬಾಲ್ಸ್ ಅಂಥೇಳಿ ಫ್ರೈ ಮಾಡಿದ ತಕ್ಷಣ ಅದರಲ್ಲೇ ಹಾಕ್ತಾಯಿದ್ದೆ ಡೈರೆಕ್ಟು. ಬೇರೆ ತಟ್ಟೆಯಲ್ಲಿ ಏನು ತೆಗಿತಾ ಇರಲಿಲ್ಲ. ಯಾಕೆಂದರೆ ಸ್ವಲ್ಪ ಬಿಸಿ ಇದ್ದರೆ ನೆಂದುಬಿಡುತ್ತೆ, ಇಲ್ಲಾಂದರೆ ಡ್ರೈ ಇರುತ್ತೆ. ನಂದು ಅಸ್ತವ್ಯಸ್ತ ಆಗಿಬಿಡುತ್ತೆ ಜಾಮೂನು. ನನ್ನ ಮೊದಲು ಥರನೇ ಅದೇ ಆಗೋದು. ಆಮೇಲೆ ಪಾತ್ರೆ ಎಲ್ಲ ತೊಳೆದ್ಬಿಟ್ಟೆ. ಜೊತೆಯಲ್ಲಿ ಕ್ಲೀನ್ ಮಾಡ್ಕೊಂಡು ಮನೆ ಕ್ಲೀನ್ ಇರುತ್ತೆ, ಇಲ್ಲಾಂದ್ರೆ ಅಸ್ತವ್ಯಸ್ತ ಇರುತ್ತೆ. ನನ್ನ ಕಿಚನ್ ಫುಲ್ ಮೆಸ್ಸಿ ಇರುತ್ತೆ. ಯಾವಾಗ ನೋಡಿದ್ರೂ ನನ್ನ ಕಿಚನ್ ಅಷ್ಟು ನೀಟಾಗಿ ಕಾಣಿಸಲ್ಲ. ಯಾವಾಗ ಕ್ಲೀನ್ ಮಾಡಿರ್ತೀನಿ ಅವತ್ತು ಮಾತ್ರ ಕ್ಲೀನ್, ಅಂದರೆ ಇವಾಗ ಅಡುಗೆ ಮಾಡಿದೆ ಅನ್ನ ಹತ್ರ ನೀಟಾಗಿ ಕಾಣಿಸುತ್ತೆ. ಆಮೇಲೆ ಊಟ ತಿನ್ನೋಣ ಹಾಗೆ ಹೀಗೇನು ಸ್ವಲ್ಪ ಮೆಸ್ಸಿ ಆಗಿಬಿಟ್ರೆ ಅದು ಅವಾಗ ಕ್ಲೀನ್ ಮಾಡಲ್ಲ ನಾನು, ಅಷ್ಟು ಲೇಝಿ. ವಾವ್. ಜೊತೆಲಿ ಆ ಬಟ್ಟೆನ ಹಾಕ್ತಾಯಿದ್ದೆ. ಪಾತ್ರೆ ಎಲ್ಲ ವಾಶ್ ಮಾಡಿಕೊಂಡು ಬಟ್ಟೆನ ಹಾಕ್ತಾಯಿದ್ದೆ. ಮತ್ತು ಸಂಡೇ ಅಲ್ವಾ, ಕ್ಲೀನ್ ಮಾಡೋದು ಇದೆ ಅಲ್ವಾ, ಡೈಲಿ ಇರೋದು. ಮನೆ ಒರೆಸ್ಬೇಕು ಕಂಪಲ್ಸರಿ. ಆ್ಯಕ್ಚುಲಿ ನಾನು ಮಲ್ಕೊಂಡಿದ್ವಲ್ವ, ಬೆಡ್ ನೀಟ್ ಬೆಳಗ್ಗೆ ಮಾಡಿದ್ದೆ. ಬಟ್ ಇವಾಗ ಮತ್ತೆ ಒಂದು ಸರಿ ಮಾಡ್ತಾಯಿದ್ದೀನಿ. ಮಲ್ಕೊಂಡಿದ್ವಲ್ಲ, ನೀಟ್ ಇರಲಿಲ್ಲ, ಮತ್ತು ಪುನಃ ನೀಟ್ ಮಾಡ್ತಾಯಿದ್ದೆ. ಮಾಡಬೇಕಲ್ವ, ಹೆಣ್ಮಕ್ಳು ಕೆಲಸ ಇದೆ, ಬರೀ ನೀಟ್ ಮಾಡು, ಅದು ಮಾಡಿ ಇದು ಮಾಡು. ಬಟ್ ನಾನು ಸ್ವಲ್ಪ ಟೂ ಮಚ್ ಲೇಝಿ ಇದ್ದಿದ್ದೆ. ಇವಾಗ ಸ್ವಲ್ಪ ಕಡಿಮೆ ಆಗಿದೆ, ಅಷ್ಟೇನಿಲ್ಲ. ಇದು ಬೆಡ್ ಕೂಡ ಕ್ಲೀನ್ ಮಾಡ್ತಾಯಿದ್ದೆ. ಅಲ್ಲಿ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿದ್ದೆ. ಜೊತೆಯಲ್ಲಿ ಮನೆ ಒರೆಸ್ಕೊಳ್ಳೋಣ ಅಂದೆ. ಬಟ್ ಸ್ವಲ್ಪ ನೀಟ್ ಇರಲಿಲ್ಲ, ಅದಕ್ಕೆ ಬೆಡ್ಶೀಟೆಲ್ಲ ನೀಟ್ ಮಾಡ್ತಾಯಿದ್ದೆ. ಮಲ್ಕೊಂಡು ಎದ್ದಾದ್ಮೇಲೆ ಸ್ವಲ್ಪ ನೀಟ್ ಇಡಬೇಕು, ಚೆನ್ನಾಗಿರುತ್ತೆ. ಬಟ್ ಮಲ್ಕೊಂಡು ಎದ್ದಾದ್ಮೇಲೆ ಅಷ್ಟೇ ನೀಟ್ ಇರಲ್ಲ. ಇದೆಷ್ಟು ತಲೆನೋವು ಗೊತ್ತಾ ನನಗೆ ಬೆಡ್ಶೀಟ್ ಹಾಕೋಕ್ಕೆ. ಒಂದು ಸೈಡ್ ಹಾಕಿದರೆ ಒಂದು ಕಡೆ ಮೇಲೆ ಬರುತ್ತೆ, ಒಂದು ಕಡೆ ಹಾಕಿದರೆ ಒಂದು ಕಡೆ ಕೆಳಗೆ ಹೋಗುತ್ತೆ. ಒಂಥರ ಇದೆ ಇದು ಬೆಡ್ಶೀಟು. ಅದ್ರ ಎಲಾಸ್ಟಿಕ್ ಇರುತ್ತಲ್ವ, ಅದು ಹಾಕ್ಬೇಕು, ಚೆನ್ನಾಗಿರುತ್ತೆ. ನಾನು ಎಲಾಸ್ಟಿಕ್ ಇದು ಮಾಡ್ಕೊಂಬರ್ಬೇಕು. ಆ ಆಂಟಿ ಹತ್ರ ಹೋಗ್ಬೇಕು. ಒಬ್ಬರು ಇಲ್ಲಿ ಪಕ್ಕಕ್ಕೊಂದು ಅಂಗಡಿ ಇದೆ, ಅಲ್ಲಿ ಹೋಗಬೇಕು. ಅವಳಿಗೆ ಹೇಳಬೇಕು ಆ ಆಂಟಿಗೆ, ನೀ ಇದು ಎಲಾಸ್ಟಿಕ್ ಹಾಕ್ಕೊಡು ಅಂತೇಳಿ ಹಾಕ್ಸ್ಕೊಂಬರ್ಬೇಕು ಅಂಗಡಿಗೆ ಹೋಗಿ. ಚೆನ್ನಾಗಿರುತ್ತೆ. ಇಲ್ಲಾಂದರೆ ಇಷ್ಟೇ ಟೆನ್ಷನ್ ಕೊಡೋದು. ಸ್ವಲ್ಪ ಕರ್ಟನ್ನು ಸ್ವಲ್ಪ ಅಸ್ತವ್ಯಸ್ತ ಆಗಿತ್ತು, ಅದಕ್ಕೆ ನೀಟ್ ಮಾಡಿಬಿಟ್ಟೆ. ಜೊತೆಯಲ್ಲಿ ಮನೆ ಒರೆಸ್ತಾ ಇದ್ದಲ್ವ, ಅದ್ರ ಸಲ ಜೊತೆಲೆ ಮಾಡ್ಕೊತಾ ಇದ್ದೆ. ಮನೆ ಒರೆಸ್ತಾ ಇದ್ದೆ. ಪ್ರತಿಯೊಂದು ರೂಮಲ್ಲಿ ಮನೆ ಒರೆಸ್ತಾ ಇರಬೇಕು ಕಂಪಲ್ಸರಿ, ಬಿಡೋಕ್ಕಾಗಲ್ಲ. ಕೋಣೆಯಲ್ಲೂ ಕ್ಲೀನ್ ಮಾಡ್ತಾ ಇರಬೇಕು. ನಾ ಮನೆ ಒರೆಸ್ತಾ ಇದ್ದೆ, ಎಲ್ಲ ನೀಟ್ ಮಾಡ್ತಾಯಿದ್ದೆ. ಸ್ವಲ್ಪ ಟೀ ಕಾಫಿ ಕುಡಿದಿದ್ದೆ ಅಲ್ವಾ, ಕಾಫಿ ಕುಡ್ದಿದ್ವಿ ನಾವು. ಮತ್ತೆ ಎದ್ದಾದ್ಮೇಲೆ ಅನ್ನ ಸಾಂಬಾರು ಮಾಡಿದ್ದೆ ಅಷ್ಟೇ, ಬೇರೆ ಏನು ಮಾಡಿರಲಿಲ್ಲ. ಅದು ರೆಕಾರ್ಡ್ ಮಾಡಿಲ್ಲ ನಾನು, ಬರೀ ಅನ್ನ ಸಾಂಬಾರು ಮಾಡಿದೆ ಮಧ್ಯಾಹ್ನ ತಿನ್ನೋಕ್ಕೆ. ಯಾಕೆಂದರೆ ಜಾಮೂನ್ ಮಾಡಾದ್ಮೇಲೆ ಜೊತೆಯಲ್ಲಿ ಪಾತ್ರೆ ತೊಳಿತಿದ್ದೆ, ಸೇಮ್ ಟೈಮಲ್ಲೇ ಅಲ್ಲೇ ಅನ್ನ ಸಾಂಬಾರು ಇಟ್ಬಿಟ್ಟೆ ಸೈಡಿಗೆ. ಅದು ಪುನಃ ರೆಕಾರ್ಡ್ ಮಾಡೋಕ್ಕೆ ನಂಗೆ ನೆನಪಿರಲಿಲ್ಲ. ದೇವ್ರಿಗೆ ಎಂದು ಬರುತ್ತೆ ನನಗೆ ಬುದ್ಧಿ. ಮನೆ ಒರೆಸ್ತಾ ಇದ್ದೆ ಅಲ್ವಾ, ಅದು ಬೆಡ್ಶೀಟೆಲ್ಲ ಹೊರಗಡೆ ಇಟ್ಬಿಟ್ಟಿದ್ದೆ ನನ್ನ ಮಗ. ಅದು ಸಲ ಬ್ಲ್ಯಾಂಕೆಟ್ ಎಲ್ಲ ಒಳಗೆ ಬಿಟ್ಟೆ. ಮಗನಿಗೆ ಹೇಳಿದೆ, ಬೇಡ ತಂಗಿ ಓದ್ತಾ ಇದ್ದಾಳೆ, ಸ್ಟಡಿ ಮಾಡ್ತಾ ಇದ್ದಾಳೆ, ನೀನು ಸ್ವಲ್ಪ ಓದು, ಅವಳಿಗೆ ಹೇಳಿಕೊಡು ಅಂತ ಹೇಳಿದೆ. ಮಿಸ್ಟೇಕ್ ಮಾಡಿದ್ದಾಳೆ ಅಂತ ಹೇಳ್ತಿದ್ದ. ಅದು ಸಲಗೆ ನಾನು ಚೆಕ್ ಮಾಡ್ತಾಯಿದ್ದೆ ಏನು ಮಿಸ್ಟೇಕ್ ಇದೆ ಅಂತೇಳಿ. ನನ್ನ ಮಗನಿಗೆ ಹೇಳಿದೆ, ಇಲ್ಲ ಇದು ಕರೆಕ್ಟ್ ಇದೆ, ಮಿಸ್ಟೇಕ್ ನೀ ಮಾಡ್ಕೊತಿದ್ದೀಯಾ, ಕನ್ಫ್ಯೂಷನ್ ಮಾಡ್ಕೋಬೇಡ ಅಂತ ಹೇಳ್ತಿದ್ದೆ. ರಾಂಗ್ ಬರಿತಾ ಇದ್ದಾರೆ ಅಂತ ಹೇಳ್ತಿದ್ದ. ಸ್ವಲ್ಪ ಒಂದೊಂದು ಅಕ್ಷರ ಒಂದು ಮೇಲ್ಗಡೆ ಒಂದು ಕೆಳಗಡೆ ಬರಿತಾ ಇದ್ಲು, ಅದೇ ರಾಂಗ್ ಇದೆ ಅಂತ ಹೇಳ್ತಿದ್ದ. ಬಟ್ ನೀಟ್ ಅಂದರೆ ಒಂದು ಲೈನಲ್ಲಿ ಬರಬೇಕಲ್ವ ಅಕ್ಷರ, ಒಂದು ಲೈನಲ್ಲಿ ಬರಲ್ಲ ಅವಳದು, ಸ್ವಲ್ಪ ಅಸ್ತವ್ಯಸ್ತ ಆಗ್ಬಿಡುತ್ತೆ. ಇದು ಇನ್ನೂ ಚಿಕ್ಕದಲ್ವ, ಅದಕ್ಕೆ ಅಷ್ಟೇ ನೀಟಾಗಿ ಬರೆಯೋಕ್ಕೆ ಬರಲ್ಲ ಅವಳಿಗೆ. ಕಿಚನ್ ಕ್ಲೀನ್ ಒರೆಸ್ತಾ ಇದ್ದೆ, ಅಂದರೆ
ಮಾಪ್ ಮಾಡ್ತಾಯಿದ್ದೆ. ಮನೆ ಒರೆಸೋದಂದ್ರೆ ನನ್ನ ತಲೆನೋವು, ಸಿಕ್ಕಾಪಟ್ಟೆ ತಲೆನೋವು ಬರುತ್ತೆ ನನಗಂತೂ ಮನೆ ಒರೆಸಂದ್ರೆ. ಹಳೆ ಮನೆ ಚೆನ್ನಾಗಿತ್ತು, ಚಿಕ್ಕದಿತ್ತು. 5 ನಿಮಿಷ ಇಲ್ಲಾಂದ್ರೆ 10 ನಿಮಿಷದಲ್ಲಿ ಫಿನಿಶ್ ಆಗಿಬಿಡ್ತಿತ್ತು. ಇವಾಗಿಲ್ಲ, ಫುಲ್ ಲೆಂದಿ ವರ್ಕು. ಈ ರೂಮ್ ಕ್ಲೀನ್ ಮಾಡಬೇಕು, ಆ ರೂಮ್ ಕ್ಲೀನ್ ಮಾಡಬೇಕು. 2 ಬೆಡ್ರೂಮ್ಸಾ, ನೆಕ್ಸ್ಟು ಹಾಲು, ನೆಕ್ಸ್ಟು ಕಿಚನು, ನಂತರ ಹೊರಗಡೆದು ಫುಲ್ ಮನೆ ಒರೆಸಾದ್ಮೇಲೆ ಮಗು ಸ್ನಾನ ಮಾಡಿಸ್ದೆ. ನಾನು ಕೂಡ ಸ್ನಾನ ಮಾಡಿಕೊಂಡೆ. ಸ್ನಾನ ಮಾಡ್ಕೊಂಡೆ ಬಟ್ಟೆ ಒಣಗಿ ಹಾಕಿದ್ದೆ ಅಲ್ವಾ, ಮತ್ತು ರಿಟರ್ನ್ ಅದೇ ಸೇಮ್ ನೈಟಿ ಹಾಕ್ಕೊಂಡಿದ್ದೀನಿ. ಅಂದರೆ ಕನ್ಫ್ಯೂಷನ್ ಆಗಬೇಡಿ, ಯಾಕಂದ್ರೆ ಬಿಸಿಲಲ್ಲಿ ಹಾಕಿದ್ದೀರ, ಬೇಗ ಆರೋಗಿತ್ತದು. ಬಿಸಿಲು ಬಂದು ಸಿಕ್ಕಾಬಿಟ್ಟೆ ಚೆನ್ನಾಗಿ ಬರ್ತಾಯಿದೆ. ಈಗ ಒಂದು 4 ದಿವಸ ಆಯಿತು, 4-5 ದಿವಸ ಆಯಿತು. ಸ್ವಲ್ಪ ಬಿಸಿಲಲ್ಲಿ ಕೂತ್ಕೊಂಡು ಚೆನ್ನಾಗಿರುತ್ತೆ. ಬಟ್ ಕೂತ್ಕೊಳ್ತಾ ಇಲ್ಲ. ನನಗೆ ಸ್ವಲ್ಪ ಬಿಸಿಲು ಬಂದಾದ್ಮೇಲೆ ಸ್ವಲ್ಪ ಹೊರಗೆ ಹೋದ್ರೆ ಸ್ವಲ್ಪ ಬಿಸಿ ಹತ್ತಿರ ಆಯ್ತು, ಆಮೇಲೆ ಮತ್ತೆ ಒಳಗಡೆ ಬಂದರೆ ಚಳಿ ಆಗುತ್ತೆ ಅಂತೇಳಿ ಹೋಗ್ತಾಯಿಲ್ಲ. ಇವಾಗ ಹೋಗಿದ್ರೆ ಚೆನ್ನಾಗಿರುತ್ತೆ. ಮಗಳು ತಲೆ ಸ್ನಾನ ಮಾಡಿಸಿದ್ದೆ. ತಲೆ ಫುಲ್ ಹಸಿ ಇತ್ತು. ಇವು ಡ್ರೈ ಮಾಡ್ಕೊಂಡ್ರೆ ಮಾಡ್ಕೊಂಡಿರಲಿಲ್ಲ. ನಾನು ಇವಾಗ ಮತ್ತೆ ರಿಟರ್ನಾಗಿ ನಾನು ಮಾಡ್ತಾಯಿದ್ದೆ. ನಾನು ಮಾಡಿದ್ದೀನಿ ಅಂತ ಹೇಳ್ತಾಯಿದ್ಲು, ಮಾಡಿರಲಿಲ್ಲ. ಎಲ್ಲ ಬಟ್ಟೆ ಎಲ್ಲ ವಾಶ್ ಮಾಡಿದ್ದು ಡ್ರೈ ಆಗಿತ್ತಲ್ವ, ತೊಗೊಂಬಂದೆ ಸಾಯಂಕಾಲ. ಹೊರಗಡೆ ಎಲ್ಲ ಫೋಲ್ಡ್ ಮಾಡಿಡ್ತಾಯಿದ್ದೆ. ಲೇಟಾಗಿಬಿಡ್ತು ಸಿಕ್ಕಾಪಟ್ಟೆ ನನಗೆ. ಸ್ಲೋ ಕೆಲಸ ಮಾಡಿದರೆ ಹೀಗೆ ಆಗೋದು. ಫಾಸ್ಟ್ ಆಗಿದರೆ 10:30-11 ಗಂಟೆಯಲ್ಲಿ ಫಿನಿಶ್ ಆಗಿಬಿಡುತ್ತೆ. ಸಂಡೇ ಅಂಥೇಳಿ ಸ್ವಲ್ಪ ಲೇಝಿ ಮಾಡಿದರೆ ಎಕ್ಸ್ಕ್ಯೂಸ್ ಮೀ, ಲೇಝಿ ಮಾಡಿದರೆ ಆಯ್ತಿದೆ. ಸಾಯಂಕಾಲ 4:30, 4 o'clock ಏನು 5 o'clock ಆಗಿಬಿಟ್ಟಿತ್ತು. ಆಮೇಲೆ ಬಟ್ಟೆ ಎಲ್ಲ ಅವ್ರ ರೂಮಲ್ಲಿ, ನಮ್ಮ ರೂಮಲ್ಲಿ ಎಲ್ಲ ಇಟ್ಬಿಟ್ಟೆ. ಆಮೇಲೆ ಹಸ್ಬೆಂಡ್ ಬಂದಿದ್ದರು. ಅವ್ರಿಗೂ ಕಾಫಿ ಅದು ಕೊಟ್ಬಿಟ್ಟೆ. ನಾನು ಕಾಫಿ ಕುಡ್ಕೊಂಡೆ. ಆಮೇಲೆ ಚಿಕನ್ ತಂದಿದ್ರು ಇವರು. ಅದು ಚಿಕನ್ ಮಾಡೋಣ ಅಂಥೇಳಿ ವಾಶ್ ಮಾಡ್ತಾಯಿದ್ದೆ. ಫುಲ್ 8 to 9 ಟೈಮ್ ಕ್ಲೀನಾಗಿ ವಾಶ್ ಮಾಡಿದ್ದೀನಿ. ಸಿಕ್ಕಾಪಟ್ಟೆ ನನಗೆ ಅಷ್ಟು ಇಷ್ಟ ಆಗಲ್ಲ, ಬಟ್ ಹ್ಯಾಂಡ್ ವಾಶೇ ಮಾಡಬೇಕಲ್ವ, ಚೆನ್ನಾಗಿರುತ್ತೆ ಅಂಥೇಳಿ ಎಲ್ಲ ಕ್ಲೀನಾಗಿ ವಾಶ್ ಮಾಡಿದ್ದೆ. ಮೊದಲೇ 4-5 ಟೈಮ್ಸ್ ಕ್ಲೀನಾಗಿ ವಾಶ್ ಮಾಡಿದ್ದೆ. ಅಂದ್ರೂ ನನ್ನ ಮತ್ತೊಂದು ಸರಿ ಮತ್ತೆ ಕ್ಲೀನ್ ಮಾಡ್ತಾಯಿದ್ದೆ. ಕಂಪಲ್ಸರಿ ಮಾಡ್ತೀನಿ. ಯಾವುದೇ ರೀತಿಲಿ ನಮ್ಮ ಮನೇಲಿ ಮಿಸ್ಟೇಕ್ ಮಾಡೋದಿಲ್ಲ. ಯಾಕೆಂದರೆ ನಮ್ಮ ಹಸ್ಬೆಂಡಿಗೆ ಸ್ವಲ್ಪ ಆದರೂ ವಾಸನೆ ಬಂದರೆ ಊಟನೇ ತಿನ್ನಲ್ಲ. ಅದ್ರ ಸಲುವಾಗಿ ನೀಟಾಗಿ ಒರೆಸ್ಬೇಕೆಲ್ಲ. ಹಸ್ಬೆಂಡ್ ಸಲುವಾಗಿ ಎಲ್ಲ ನೀಟಾಗಿ ಒರೆಸ್ತಾ ಇರಬೇಕು. ನಂತರ ಒಗ್ಗರಣೆ ಹಾಕಿದೆ. ಮಾಮೂಲಿ ಆನಿಯನ್ ಒಗ್ಗರಣೆ ಹಾಕಿದ್ದೆ ನಾನು. ಚಿಕನ್ ಬಾಯ್ಲ್ ಮಾಡೋಕ್ಕೆ ಹಾಕಿಬಿಟ್ಟೆ, ಅಂದರೆ ಸ್ವಲ್ಪ ಹಾಕಿದ್ದೆ. ಏನಂತಾರೆ 1 kg, 1.5 kg ಏನೋ ತಂದಿದ್ದರು. ಎಷ್ಟು ತಂದಿರೋ ಅಷ್ಟು ಐಡಿಯಾ ಇಲ್ಲ, ಬಟ್ ನಾನು ಅಂದಾಜಿಗೆ ಸ್ವಲ್ಪ ಸಾಯಂಕಾಲ ಆಗಿತ್ತಲ್ವ, ಹೊಟ್ಟೆ ಹಸ್ದಿತ್ತು. ಉಪ್ಪಿಟ್ಟು ತಿಂತಾರೆ ಬೋಲು, ಅದೇ ತಿಂತಾಯಿದ್ದೆ, ತಿನ್ನೋಣ ಅಂಥೇಳಿ. ಸ್ವಲ್ಪ ಇತ್ತು, ಅದನ್ನು ತಿನ್ನಮ್ಮ ಅಂದೆ, ತಿನ್ನಲ್ಲ ಅಂದ್ಲು. ಚಿಕನ್ ಹಾಗಂದರೆ ಸ್ವಲ್ಪ ಬಿಸಿ ಆಗುತ್ತಲ್ವ, ನಂತರ ಸಾಲ್ಟು ಮತ್ತು ಟರ್ಮರಿಕ್ ಪೌಡರು, ಜಿಂಜರ್ ಗಾರ್ಲಿಕ್ ಪೇಸ್ಟು ಇಷ್ಟು ಹಾಕಿ ಸ್ವಲ್ಪ ಬಾಯ್ಲ್ ಮಾಡಿದರೆ ಚೆನ್ನಾಗಿ ವಾಸನೆ ಘಮ್ ಅಂತ ಇರುತ್ತೆ ಮನೆ. ಚೆನ್ನಾಗಿ ಬಾಯ್ಲ್ ಆಗೋವರೆಗೂ ಸ್ವಲ್ಪ, ಅಂದರೆ ಫುಲ್ಲು ಏನಾಗುತ್ತೆ ಗೊತ್ತಾ, ಬಾಯ್ಲ್ ಆಗಿದರೆ ಹಾಗೆಯೇ ಡೈರೆಕ್ಟ್ ಅಂದರೆ ಖಾರ ಹಾಕಬಾರ್ದು, ಹಾಗೆಯೇ ಬಾಯ್ಲ್ ಮಾಡಬೇಕು. ಜಾಸ್ತಿ ಬೇಗ ಬಾಯ್ಲ್ ಆಗಿಬಿಡುತ್ತೆ. ಖಾರ ಹಾಕಿದರೆ ಬಾಯ್ಲ್ ಬೇಗ ಆಗೋಲ್ಲ. ಸಾಲ್ಟ್ ಹಾಕಿದರೆ ಇನ್ನೂ ಬೇಗ ಆಗಿಬಿಡುತ್ತೆ. ಮೊದಲು ಆಗ್ತಿರಲಿಲ್ಲ ನನಗೆ. ಸಾಲ್ಟ್ ಹಾಕಿದರೆ ಬೇಗ ಬಾಯ್ಲ್ ಆಗೋಲ್ಲೇನೋ ಅನ್ನಿಸ್ತಾ ಇತ್ತು. ಬಟ್ ಇವಾಗ ಸಾಲ್ಟ್ ಹಾಕಿದರೆ ಬೇಗ ಆಗುತ್ತೆ ಅಂತ ಗೊತ್ತಾಯಿತು. ಅದ್ರ ಸಲುವಾಗಿ ಸಾಲ್ಟ್ ಹಾಕ್ತಾಯಿದ್ದೀನಿ. ಇದು ಆನಿಯನ್ ಫ್ರೈ ಮಾಡ್ಕೊಳ್ಳೋಣ ಅಂಥೇಳಿ ಕಟ್ ಮಾಡ್ತಾಯಿದ್ದೆ. ನಾನು ಜಾಸ್ತಿ ಚಾಪಿಂಗ್ ಬೋರ್ಡ್ ಏನು ಯೂಸ್ ಮಾಡಲ್ಲ, ಕೈಯಲ್ಲೇ ಕಟ್ ಮಾಡೋದು ನಾನು. ಇಲ್ಲಾಂದರೆ ಗ್ಯಾಸ್ ಕಟ್ಟೆ ಮೇಲೆ ಚಾಪಿಂಗ್ ಬೋರ್ಡ್ ಇದೆ, ಇಲ್ಲ ಅಂತಲ್ವ, ಇಲ್ಲಿ ಬ್ಯಾಕ್ ಸೈಡ್ ಇದೆ ನೋಡಿ, ಗ್ರೀನ್ ಕಲರ್, ವೈಟ್ ಗ್ರೀನು. ಬಟ್ ನಾನು ಯೂಸ್ ಮಾಡಲ್ಲ, ನನಗೆ ಅದು ರೂಢಿನೇ ಇಲ್ಲ. ನಾನು ಕೈಯಿಂದ ಕಟ್ ಮಾಡೋದು, ಇಲ್ಲದ್ರೆ ಗ್ಯಾಸ್ ಕಟ್ಟೆ ಮೇಲೆ ಕಟ್ ಮಾಡೋದು, ಇದೇ ಬರೋದು ನಂಗೆ ಜಾಸ್ತಿ ತಲೆಯಲ್ಲಿ. ಅದು ನನಗೆ ಭಾಳ, ಅಂದರೆ ಮೊದಲಿಂದನೇ ನಾನು ಜಾಸ್ತಿ ಕೈಯಿಂದನೇ, ಇಲ್ಲದ್ರೆ ಗ್ಯಾಸ್ ಕಟ್ಟೆ ಮೇಲೆ ಕಟ್ ಮಾಡಿದ್ದೀನಲ್ವ. ಇವಾಗ ಚಾಪಿಂಗ್ ಬೋರ್ಡ್ ಅದನ್ನು ಯೂಸ್ ಮಾಡೋಕ್ಕಾಗಲ್ಲ ನನಗೆ, ಜಾಸ್ತಿ ನೆನಪೇ ಬರಲ್ಲ. ಹಸಿ ಕೊಕೊನೆಟ್ ಹಾಕ್ತಾಯಿದ್ದೆ.
ಕೋಕೋನಟ್ ಅಂದರೆ ನಾನು ಬ್ರೌನ್ ಕಲರ್ ಫ್ರೈ ಮಾಡಿದ್ದಕ್ಕೆ ಹಾಕ್ತಿದ್ದೆ. ಬಟ್ ಇವಾಗ ಹಸ್ಬೆಂಡ್ ಇಲ್ಲ, ಇದು ಹಸಿದು ಹಾಕಿದ ಬೇಕು ಗ್ರೇವಿ ಅಂದರು. ಅದ್ರ ಸಲುವಾಗಿ ಚಿಕನ್ ಗ್ರೇವಿ ಹಸಿ ಕೊಬ್ಬರಿದ್ದೆ ಮಾಡ್ತಾಯಿದ್ದೆ ಗ್ರೇವಿ. ನನಗಿಷ್ಟ ಆಗಲ್ಲ ಇದು, ಬಟ್ ಹಸ್ಬೆಂಡ್ ಇಷ್ಟ ಆದಮೇಲೆ ಮಾಡಲೇಬೇಕು. ನನಗೆ ಏನು ಇಷ್ಟ ಗೊತ್ತಾ, ಬ್ರೌನಾಗಿರಬೇಕು ಸಾಂಬಾರು, ಅದು ಇಷ್ಟ. ತುಂಬಾ ಇಷ್ಟ ನನಗೆ. ಬರೀ ಕೊಬ್ಬರಿ ಇರಬೇಕು, ಒಣ ಕೊಬ್ಬರಿ ಹಾಕೋದು ಇಷ್ಟ ನನಗೆ, ಬೇರೆದು ಏನು ಇರಬಾರ್ದು. ಹಸಿ ಕೊಬ್ಬರಿ ಅಷ್ಟೇ ಇಷ್ಟ ಆಗಲ್ಲ, ಬಟ್ ಹಸ್ಬೆಂಡ್ಗೆ ಇಷ್ಟ ಅಂತೇಳಿ ಮಾಡಬೇಕಾಯ್ತು. ಅದು 2 ವಿಸಿಲ್ ಆಯ್ತಲ್ವ, ಅದ್ರ ಸಲಕ್ಕೆ ಆಫ್ ಮಾಡಿಬಿಟ್ಟೆ. ನೀರು ಇಡೋಣ ಅಂಥೇಳಿ, ಅಂದರೆ ಹೆಸರಿಗೆ ಬಿರಿಯಾನಿ ಮಾಡೋಬೇಕು ಸ್ವಲ್ಪ, ಅದ್ರ ಸಲುವಾಗಿ. ನನಗೆ ಇಷ್ಟ ಬಿರಿಯಾನಿ, ಅದ್ರ ಸಲುವಾಗಿ ನನಗಿಷ್ಟ, ನನ್ನ ಮಕ್ಳಿಗೆ ಇಷ್ಟ. ಸ್ವಲ್ಪ ಬಿರಿಯಾನಿ ಮಾಡೋಣ, ಆಯಿಲ್ ಹಾಕಿದೆ, ಸ್ವಲ್ಪ ಸಾಲ್ಟ್ ಹಾಕಿದೆ, ಅದರಲ್ಲಿ ಒಂದು ತೇಜ್ಪತ್ತ ಹಾಕಿದೆ, ಮತ್ತು ಚಕ್ಕೆ ಹಾಕಿದೆ, ಲವಂಗ ಹಾಕಿದೆ, ಏಲಕ್ಕಿ ಹಾಕಿದೆ, ಮತ್ತು ಸಾಲ್ಟು ಅಷ್ಟೇ. ಒಂದು ಹಾಫ್ ಲೆಮನ್ ಜ್ಯೂಸ್ ಹಾಕಿ, ಅದು ಲೆಮನ್ ಹಾಗೆ ಅದರೊಳಗೆ ಹಾಕಿಬಿಟ್ಟೆ. ಯಾಕಂದರೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಸ್ವಲ್ಪ ಟೇಸ್ಟ್ ಬರುತ್ತೆ. ಅದು ಸಪ್ಪಗಿರುತ್ತಲ್ವ ಅಕ್ಕಿ, ಅದ್ರ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಚ್ಚಿದ್ರೆ ಚೆನ್ನಾಗಿ ಬರುತ್ತೆ ಬಾಯಲ್ಲಿ. ಒಂದು ಸಪ್ಪಗೆ ಹಿಂಗೆ ಟೇಸ್ಟ್ ಒಂಥರ ಇರುತ್ತೆ, ಆಗ ಇರಲ್ಲ, ಸ್ವಲ್ಪ ಟೇಸ್ಟಿ ಇರುತ್ತೆ ರೈಸ್. ಅದು ಸ್ವಲ್ಪ ನೀರು ಜಾನಿದ್ರು ಆನಂತರ ಮ್ಯಾರಿನೇಟ್ ಮಾಡೋಣ ಅಂಥೇಳಿ ನಾನು ಜಾಸ್ತಿ ಹೊತ್ತೇನು ಇಟ್ಟಿಲ್ಲ, ಒಂದು 10-15 ನಿಮಿಷ ಅಷ್ಟೇ. ಯಾಕೆ ಚಿಕನ್ ಅಲ್ವಾ, ಬೇಗನೆ ಇದಾಗಿಬಿಡುತ್ತೆ, ಬಾಯ್ಲ್ ಆಗಿಬಿಡುತ್ತೆ ಅಂಥೇಳಿ ಜಿಂಜರ್ ಗಾರ್ಲಿಕ್ ಪೇಸ್ಟು, ಖಾರ, ಉಪ್ಪು, ಅರಿಶಿನ, ಮೊಸರು, ಜೀರಿಗೆ ಪೌಡ್ರು, ಮತ್ತು ಕೊತ್ತಂಬರಿ ಪೌಡ್ರು, ಮತ್ತು ಗರಂ ಮಸಾಲೆ, ಚಿಕನ್ ಮಸಾಲೆ ಇದೆಲ್ಲ ಹಾಕಿ ಮ್ಯಾರಿನೇಟ್ ಮಾಡಿಬಿಟ್ಟೆ ಒಂದು 10-15 ನಿಮಿಷ. ಜೊತೆಯಲ್ಲೇ ಅವಸರ ಅಲ್ವಾ, ಎಲ್ಲ ಸೇಮ್ ಟೈಮಲ್ಲಿ ಮಾಡ್ತಾ ಇರ್ತೀನಿ ನಾನು. ಬೇರೆ ಬೇರೆ ಮಾಡಬೇಕು, ಚೆನ್ನಾಗಿರುತ್ತೆ ವೀಡಿಯೋ ಮಾಡೋಕ್ಕೆ. ನೆಕ್ಸ್ಟ್ ಮಾಡ್ತೀನಿ, ನೆಕ್ಸ್ಟ್ ಸಂಡೇ ಇರುತ್ತಲ್ಲ ಆವಾಗ ಚೆನ್ನಾಗಿ ಬರೀ ಮಾಮೂಲಿ ಏನು ಫಸ್ಟ್ ನಾನು ಬಿರಿಯಾನಿ ಮಾಡ್ತೀನಿ ರೆಕಾರ್ಡ್ ಸರಿಯಾಗಿ, ಆ ನಂತರ ಚಿಕನ್ ಮಸಾಲೆದು ಮಾಡ್ತೀನಿ. ಎಲ್ಲ ಜೊತೆಲೇ ಮಾಡ್ತಿರ್ತೀನಲ್ಲ, ಅದಕ್ಕೆ ಅಷ್ಟೇನು ಇದಾಗಲ್ಲ. 1 kg ಚಿಕನ್ ಇದ್ದರೆ 1 kg ಅಕ್ಕಿ ಹಾಕಬೇಕು, ಯಾಕಂದರೆ ಸಮ ಇದ್ದರೆ ಚೆನ್ನಾಗಿರುತ್ತೆ. ಅದು ಚಿಕನ್ ಹಾಫ್ ಆಗಿಬಿಡುತ್ತೆ, ಹಾಫ್ಗಿಂತ ಸ್ವಲ್ಪ ಜಾಸ್ತಿನೇ ಇರೋದು. ಬಾಯ್ಲ್ ಆದಮೇಲೆ ಸ್ವಲ್ಪ ಕಡಿಮೆ ಆಗುತ್ತೆ ಅಲ್ವಾ, ಅದ್ರ ಸಲುವಾಗಿ 1 kg ಚಿಕನ್ ಇದ್ದರೆ 1 kg ಅಕ್ಕಿ ಹಾಕಬೇಕು. ಅದೇ ಒಂದು 3-4 ಅಷ್ಟು ಕಪ್ಪು ಹಾಕಿದ್ದೆ ನಾನು ದೊಡ್ಡದಿಲ್ಲ ನನ್ನ ಹತ್ರ, ಅದು ಸ್ವಲ್ಪ ಅದು ಮೀಡಿಯಮ್ ಸೈಜಲ್ಲಿದೆ ಕಪ್ಪು. ಕಾಫಿ ಕುಡಿತೀವಲ್ಲ ಅದು ಕಪ್ಪಿದೆ, ಆ ಕಪ್ಪಿಂದನೇ ಹಾಕೋದು. ಇದು ಹಸಿ ಕೊಬ್ಬರಿ ಇತ್ತಲ್ವ, ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅಂಥೇಳಿ ಬಿಸಿ ಮಾಡ್ಕೊಳ್ಳೋಣ, ಹಾಗೆ ಹಾಕಲ್ಲ ನಾನು ಡೈರೆಕ್ಟು, ನನಗೆ ಅದು ಇಷ್ಟ ಆಗಲ್ಲ. ಅದ್ರ ಸಲುವಾಗಿ ಆಯಿಲಲ್ಲಿ ಸ್ವಲ್ಪ ಬಾಡಿಸ್ಕೊಂಡು, ಅಂದರೆ ಸ್ವಲ್ಪ ಹಸಿ ವಾಸನೆ ಹೋದಾದ್ಮೇಲೆ ಹಾಕ್ತೀನಿ ನಾನು, ಡೈರೆಕ್ಟ್ ಹಾಕಲ್ಲ. ಯಾಕಂದ್ರೆ ಡೈರೆಕ್ಟ್ ಹಾಕಿದ್ರೆ ನನಗೆ ಅಷ್ಟೇನು ಇಷ್ಟ ಆಗಲ್ಲ, ಹೋಗಲ್ಲ ನನಗೆ ತಿನ್ನೋಕ್ಕೆ. ಅದ್ರ ಸಲ ಹಾಕಿರಲಿಲ್ಲ. ಬಿಸಿ ಆದಮೇಲೆ ಮತ್ತೆ ಮಾಮೂಲಿಯಾಗಿ ನಾನು ಉಳ್ಳಾಗಡ್ಡಿ ಹಾಕಿದ್ದೆ, ಆನಿಯನ್ ಒಗ್ಗರಣೆ ಹಾಕಿದೆ, ಬಾಯ್ಲ್ ಆಗಿತ್ತು. ಅದರಲ್ಲಿ ಖಾರನೂ ಹಾಕಿದ್ದೆ. ಇವಾಗ ಕೊಬ್ಬರಿ ಹಾಕ್ತಾಯಿದ್ದೀನಿ, ಆಮೇಲೆ ಟೊಮೆಟೊ ಪ್ಯೂರಿ ಕೂಡ ಕಟ್ ಮಾಡ್ಕೊಂಡು ಹಾಕಿಬಿಟ್ಟೆ. ಪ್ಯೂರಿ ಮಾಡಿಕೊಂಡು, ನನಗೆ ಡೈರೆಕ್ಟು ಟೊಮೆಟೊ ಹಾಕೋದು ನನಗೆ ಇಷ್ಟ ಆಗಲ್ಲ. ಜೊತೆಲಿ ಪಕ್ಕಕ್ಕೆ ರೈಸ್ ಬಾಯ್ಲ್ ಆಗ್ತಾಯಿತ್ತು, ಅಂದರೆ ಹೆಸರಿಟ್ಟಿದ್ದೆ, ಅದು ರೈಸ್ ಹಾಕಿದ್ದೆ ಅಲ್ವಾ, ಇದು ಮೊಸರು ಹಾಕ್ತಾಯಿದ್ದೆ. ಸ್ವಲ್ಪ ಟೊಮೆಟೊ ಹಾಕಾದ್ಮೇಲೆ ಸ್ವಲ್ಪ ಮೊಸರು, ಕೊತ್ತಂಬರಿ ಸೊಪ್ಪು ಹಾಕಿ ಬಾಡಿಸ್ಬಿಟ್ಟೆ. ಸ್ವಲ್ಪ ಬಾಯ್ಲ್ ಮಾಡೋಕ್ಕಿಟ್ಟೆ, ಆಮೇಲೆ ದೊಡ್ಡದು ಪಾತ್ರೆ ಇಟ್ಬಿಟ್ಟೆ. ಯಾಕಂದರೆ ಇವಾಗ ಬಿರಿಯಾನಿದು ಮ್ಯಾರಿನೇಟ್ ಮಾಡಿದ್ದು ಚಿಕನ್ ಇದೆ ಅಲ್ವಾ, ಅದು ಬಾಡಿಸೋಣ ಅಂಥೇಳಿ ಸ್ವಲ್ಪ ಬಿಸಿ ಮಾಡಿದರೆ, ಅಂದರೆ ಜಾಸ್ತಿ ಬಿಸಿ ಅಂದರೆ ಬಾಯ್ಲ್ ಆದರೆ ಸಾಕು, 1-2 ಬಾಯ್ಲ್ ಆದರೆ ಸಾಕು, ಒಂದು ಕುದಿ ಬಂದರೂ ಪರವಾಗಿಲ್ಲ. ಯಾಕೆಂದರೆ ಆಲ್ರೆಡಿ ಕೆಳಗಡೆ ಇದಿರುತ್ತಲ್ವ ಚಿಕನು, ಬೇಗನೆ ಬಾಯ್ಲ್ ಆಗಿಬಿಡುತ್ತೆ. ಯಾಕಂದರೆ ಚಿಕನ್ ಅಲ್ವಾ, ಬೇರೆದು ಮಟನ್ ಅದಿದ್ದರೆ ಪ್ರಾಬ್ಲಮ್ ಆಗೋದು. ಬಟ್ ನನಗೆ ಇಷ್ಟ ಆಗಲ್ಲ ಅದು ಮಟನ್ ಮೀನು, ನನಗೆ ಟೋಟಲಿ ಇಷ್ಟ ಆಗಲ್ಲ ಅದು ತಿನ್ನೋಕ್ಕೆ. ನನಗೆ ಬರೀ ಇದು ಇಷ್ಟ, ಅದಕ್ಕೆ ಇದೇ ಮಾಡ್ತಿರ್ತೀನಿ ನಾನು. ಒಗ್ಗರಣೆಲಿ ಆಲ್ರೆಡಿ ನಾನು ಮಿಕ್ಸ್ ಮಾಡಿಟ್ಟಿದ್ದಿತ್ತಲ್ವ, ಅದ್ರ ಸಲುವಾಗಿ ನಾನು ಮಾಮೂಲಿ ಮಸಾಲೆ, ಅಂದರೆ ಗರಂ ಮಸಾಲೆ, ಚಿಕನ್ ಮಸಾಲೆ ಮತ್ತು ಜೀರಿಗೆ ಪೌಡ್ರ್ ಅವು ಮಿಕ್ಸ್ ಮಾಡಿರ್ತಿದ್ದಿಲ್ವ, ಅದು ಮಾತ್ರ ಹಾಕ್ತೀನಿ ನಾನು. ಒಂದು ಚಕ್ಕೆ, ಒಂದು ತೇಜ್ಪತ್ತ ಹಾಕ್ಬಿಡ್ತೀನಿ.
ಎಲೆ ಹಾಕಿಬಿಟ್ಟು ಒಗ್ಗರಣೆ ಹಾಕ್ತೀನಿ. ನಾನು ಆನಿಯನನ್ನು ಹಾಕಲ್ಲ ಅದಕ್ಕೆ, ಯಾಕೆಂದರೆ ನನಗದು ಫ್ರೇಗ್ರೆನ್ಸ್ ಸಿಕ್ಕಾಪಟ್ಟೆ ಇಷ್ಟ. ಗರಂ ಮಸಾಲೆ ಫ್ರೇಗ್ರೆನ್ಸ್ ಆಯಿಲಲ್ಲಿ ಫ್ರೈ ಮಾಡಿದ್ದಿರ್ಬೇಕು, ಸಿಕ್ಕಾಪಟ್ಟೆ ಗಮ್ ಅಂತ ಇರುತ್ತೆ. ಆಲ್ರೆಡಿ ಮೆರಿನೇಟ್ ಮಾಡಿದ್ದಿದ್ದಲ್ವ ಅದನ್ನು ಮಾತ್ರ ಹಾಕಿಬಿಟ್ಟೆ. ಆಮೇಲೆ ಸಾಲ್ಟ್ ಆಲ್ರೆಡಿ ಮಿಕ್ಸ್ ಮಾಡೋ ಹೊತ್ತಿಗೆ ಇತ್ತು, ಅಂದರೂ ಕೂಡ ಸ್ವಲ್ಪ ಹಾಕೋಣ ಅಂಥೇಳಿ ಇದು ಆನಿಯನ್ ಹಾಕ್ತಾಯಿದ್ದೆ. ಅದು ಬಾಯ್ಲ್ ಆಗ್ತಲ್ವ, ಚಿಕನ್ ಬಾಯ್ಲ್ ಆದಾದ್ಮೇಲೆ ಇವಾಗ ನೆಕ್ಸ್ಟ್ ಪ್ರೊಸೆಸ್ಸು ಆಲ್ರೆಡಿ ರೈಸ್ ಬಾಯ್ಲ್ ಆಗಿತ್ತು, ಅದ್ರ ಸರಿಯಾಗಿ ಅದು ಮಿಕ್ಸ್ ಮಾಡ್ತಾಯಿದ್ದೆ. ಮಗಳು ಬೇರೆ ಬಂದು ಡಿಸ್ಟರ್ಬ್ ಮಾಡ್ತಾಯಿದ್ಲು, ನಾನು ಕಾಣಿಸ್ತಾ ಇದ್ದೀನಾ ಅಥವಾ ಇಲ್ಲ ಅಂತೇಳಿ. ಇಲ್ಲ ಮಗ ಟಚ್ ಮಾಡಬೇಡ, ಶೇಕ್ ಆಗ್ತಾಯಿದೆ ಅಂತ ಹೇಳ್ತಾಯಿದ್ದೆ. ಬಟ್ ನಾನು ಅದು ಸ್ವಲ್ಪ ಹೈಟ್ ಮಾಡಿಬಿಟ್ಟಿದ್ದೆ ನಾನು, ಕಾಣಿಸ್ತಾ ಇಲ್ಲ ಅಂಥೇಳಿ. ನೋಡಿ ಎಷ್ಟು ಅವಸರ ಅಸ್ತವ್ಯಸ್ತ ಆಗಿಬಿಡುತ್ತೆ ಕೆಲಸ. ನನಗೆ ಸ್ವಲ್ಪ ಮಕ್ಕಳು ಮಧ್ಯದಲ್ಲಿ ಏನಾದ್ರು ಡಿಸ್ಟರ್ಬೆನ್ಸ್ ಮಾಡಿದರೆ ಆಮೇಲೆ ಫುಲ್ ಎಲ್ಲ ಜಾನ್ ಆದಮೇಲೆ ಅಕ್ಕಿ ತಂದು ಹಾಕಾದ್ಮೇಲೆ ಆನಿಯನ್ ಹಾಕಿಬಿಟ್ಟೆ. ಫ್ರೈ ಮಾಡಿದ್ದೆ ಅಲ್ವಾ, ಮೇಲ್ಗಡೆಯಿಂದ ಆಯಿಲ್ ಹಾಕ್ತಾಯಿದ್ದೀನಿ, ಯಾಕಂದರೆ ಸ್ವಲ್ಪ ಸ್ಟಿಕ್ಕಿ ಆಗಬಾರ್ದು ರೈಸು ಅಂಥೇಳಿ. ಜೊತೆಲೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಮತ್ತು ಪುದೀನ ಎರಡೂ ಕೂಡ ಹಾಕ್ತಾಯಿದ್ದೀನಿ. ಜೊತೆಲಿ ಹಾಕ್ತಾಯಿದ್ದೀನಿ, ಯಾಕಂದರೆ ಎರಡು ಸೇಮ್ ಟೈಮಲ್ಲೇ ಕಟ್ ಮಾಡ್ತಾಯಿದ್ದೀನಿ. ನನ್ನ ಮಗಳು ನನಗೆ ಫೋನ್ ಬೇಕು, ನಂಗೆ ನೋಡೋದಿದೆ, ಹಾಗೆ ಹೀಗೆ ತಲೆ ತಿಂತಲ್ಲ. ಆಯ್ತಮ್ಮ ತಗೋ ಅಂಥೇಳಿ ಕೊಟ್ಟುಬಿಟ್ಟೆ. ಜೊತೆಲಿ ಚಪಾತಿ ಮತ್ತು ಮುದ್ದೆನೂ ಮಾಡಿದ್ದೆ. ಬಿರಿಯಾನಿ ಸಾಂಬಾರು ಆದಮೇಲೆ ಮಗಳು ಬೇರೆ ನನಗೆ ಫೋನ್ ಬೇಕು, ಫೋನ್ ನೋಡೋಕ್ಕೆ ಅಂಥೇಳಿ ಹಠ ಮಾಡ್ತಾಯಿದ್ಲು. ಇವ್ರ ಅಪ್ಪನ ಫೋನ್ ಬೇರೆ ಮಗ ತೊಗೊಂಡಿದ್ದ, ಮಗಳಿಗೆ ತೋರಿಸ್ತಾ ಇರಲಿಲ್ಲ ಅಂತ. ಅವಳಿಗೆ ಯಾವ್ದು ಇಷ್ಟ ಅದು ಸಲ ನನ್ನ ಫೋನ್ ತೊಗೊಂಡ್ಳು. ನನ್ನದು ಪ್ಲೇಟಿಂಗ್ ನೋಡಿ ಹೆಂಗಿದೆ. ನನಗೂ ಅಷ್ಟೇನು ಚೆನ್ನಾಗಿ ಬರಲ್ಲ, ಬಟ್ ಟ್ರೈ ಮಾಡ್ತೀನಿ ನಾನು. ಹಸ್ಬೆಂಡಿಗೆ ಈ ಥರನೇ ಕೊಡ್ತೀನಿ ಯಾವಾಗೂ ಪ್ಲೇಟು ಊಟ ಮಾಡೋಕ್ಕೆ. ಮೊದಲು ಹಸ್ಬೆಂಡ್ ಕೊಟ್ಟೆ, ಫುಲ್ ಮೆಸ್ಸಿ ಆಗಿಬಿಟ್ಟಿದೆ, ನೀಟ್ ಮಾಡಬೇಕು, 1 hour ಆಗುತ್ತೆ. ನೀವು ಊಟ ಮಾಡ್ಕೊಳ್ಳಿ ಅಂದೆ ಮಕ್ಕಳಿಗೆ, ಬಟ್ ನಾನು ನಿಮ್ಮ ಜೊತೆನೇ ಊಟ ಮಾಡ್ತೀವಿ ಮಮ್ಮಿ, ನೀವು ಒಬ್ಬಳೇ ಊಟ ಮಾಡ್ತೀಯಾ ಅಂತೇಳಿದ್ರು. ಓಕೆ ಪರವಾಗಿಲ್ಲಮ್ಮ ಅಂಥೇಳಿ ಅವರು ಕೂಡ ನನ್ನದು ವೆಯ್ಟ್ ಮಾಡ್ತಾಯಿದ್ರು. ಜೊತೆಲೇ ಫುಲ್ ಎಲ್ಲ ಕ್ಲೀನ್ ಮಾಡ್ಕೊಳ್ಬೇಕೆ ಅಂಥೇಳಿ, ಯಾಕೆಂದರೆ ಫುಲ್ ಮೆಸ್ಸಿಯಾಗಿರುತ್ತೆ. ಆಮೇಲೆ ಊಟ ತಿಂದಾದಮೇಲೆ ಲೇಸಿಯಾಗಿಬಿಡ್ತೀವಲ್ವ, ಅದ್ರ ಸಲ ಮೊದಲು ಕ್ಲೀನ್ ಮಾಡೋಣ ಆಮೇಲೆ ತಿನ್ನೋಣ ಅಂಥೇಳಿ ಊಟ ತಿಂದಾದಮೇಲೆ ಮಕ್ಕಳು ಮಲ್ಕೊಂಡ್ಬಿಟ್ರು. ನಾನು ಪಾತ್ರೆಯಲ್ಲಿ ಹಚ್ಚಿದ್ದೆಲ್ಲ ಕ್ಲೀನಾಗಿ ಹಚ್ಚಿಬಿಟ್ಟೆ, ಆಮೇಲೆ ಮಲ್ಕೊಂಡ್ಬಿಟ್ಟೆ ನಾನು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಮತ್ತೆ ಸಿಗೋಣ.